ॐ गोमाङ्गग्ने अविमाङ् अश्वी यज्ञो नृवत्सका सदमितप्रमृष्यः इळावान् येषो असुरप्रजावान् दीर्घो रजिपृतुबुद्धः स्वभावान् जातवेदसे सुनवामसोममराति यतो निदहाति वेदाः सनः पर्षदति दुर्गाणि विश्वा नावेव सिन्धुम् दुरितात्यग्निः कुविदृशिण्यन्तीभ्यः पुनानो गर्भमादधात या शुक्रम् दुहते पयाः देवीम् वाचमजनयन्त देवास्ताम् विश्वरूपाः पशवोः वदन्ति सानोः मन्द्रेशमूर्जम् दुहाना धेनुर्वागस्माङ्गुपसुष्टुतैतो आवोधियम् यज्ञियाम् वर्तभूतये देवा देवीम् यजताम् यज्ञियामिह सानो दुहीयद्वसेवगत्वी सहस्रधारा पयसा महीगौः भद्रम् कर्णेभिः शृणुयाम देवाः भद्रम् पश्येमाक्षभिर्यजत्राः स्थिरैरङ्गैः स्तुष्टुवांसस्तनूभिर्व्यशेम देवहितम् यदाजुः योधीयाय गुरोः शास्त्रम् शस्त्रम् च भृगुपुङ्गवात् अन्वशाद्धर्मजम् धर्मम् तम् भीष्मम् प्रणमाम्यहम् महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते ಮಹಾಭಾರತ ಪ್ರವಚನ ಸರಣಿಯಲ್ಲಿ ಇವತ್ತು ನಾವು ನೋಡಬೇಕಾದದ್ದು 1169ನೆಯ ಭಾಗ ಅನುಶಾಸನ ಪರ್ವದ 102ನೇ ಭಾಗ. ನಾವೀಗ ನೋಡ್ತಾ ಇರುವಂತಹ ಅಧ್ಯಾಯ, ಇವತ್ತು ನೋಡಬೇಕಾದ ಅಧ್ಯಾಯ 67ನೇ ಅಧ್ಯಾಯ. ವಾಬಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 117, ವೈಷ್ಣವ ಪಾಠದಲ್ಲಿ 112, ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇವತ್ತು ನಾವು ನೋಡುವಂತಹ ಅಧ್ಯಾಯ ಕಾಣುವುದಿಲ್ಲ. ಈ ಅಧ್ಯಾಯವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಗೋಮತಿ ಮಂತ್ರ ಅಂತೇನಿದೆ ಅದರ ಅರ್ಥ ವಿವರವನ್ನ, ಅಗ್ನಿಪರವಾದ ಅರ್ಥ ಮತ್ತೆ ಅಧ್ಯಾತ್ಮಪರವಾದ ಅರ್ಥ, ಅದನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಳೋಣ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಹಾಭಾರತಸ್ಯ ನೈಕವಿಧ ಮಂತ್ರರತ್ನಾಕರಸ್ಯ ಶ್ರವಣಂ ಕುರ್ವತಾಂ ಅಸ್ಮಾಕಂ ಅನುಶಾಸನ ಪರ್ವಣಿ ಗತೇಷು ಭಾಗೇಷು ಗೋಮತಿ ವಿದ್ಯಾ ನಾಮ ಕಾಚನ ವಿದ್ಯಾ ಶ್ರವಣಪಥಂ ಆಗಮತ್. ಯದಾ ಕಶ್ಚನ ಸಾಧಕಃ ತಿಲಧೇನುಂ ದದಾತಿ ತದಾ ಅನಯೈವ ಗೋಮತಿ ವಿದ್ಯೆಯ ತಿಲಧೇನುಂ ಅಭಿಮಂತ್ರ್ಯ ಪಶ್ಚಾದೇವ ದಾನಂ ಕುರ್ಯಾತ್. अपि च
ಗವಾಂ ಮಧ್ಯೆ ಗೋಮತೀಂ ವಿದ್ಯಾಮಿಮಾಂ ಮನಸಾ ಜಪೇತ್. ಅಗ್ನಿ ಮಧ್ಯೆ ಅರ್ಥಾತ್ ಅಗ್ನಿ ಸನ್ನಿಧಾನೆ ಯಜ್ಞೇಶು ಪ್ರವರ್ತಮಾನೇಷು ಗವಾಂ ಮಧ್ಯೆ ಬ್ರಾಹ್ಮಣಾನಾಂ ಶೃಣ್ವತಾಂ ಕಶ್ಚನ ವ್ಯಾಖ್ಯಾತ ಇಮಾಂ ಗೋಮತೀಂ ವಿದ್ಯಾಂ ಶಿಷ್ಯಾನ್ ಅಧ್ಯಾಪಯೇತ್. अपि च त्रिरात्रोपोषणं कृत्वा गोमतीं विद्यां श्रुत्वा लभते वरम्. पुत्रकामश्चेत् पुत्रं, धनं, पतिकामा च कन्या पतिं, मानवः सर्वान् कामान् प्राप्नोति इति गोमती विद्यायाः महत्त्वं समवर्ण्यत. तस्याः अस्याः गोमती विद्यायाः व्याख्यानम् अत्र वर्तते. ಈ ಗೋಮತಿ ವಿದ್ಯಾ ಅನ್ನುವುದು ಋಗ್ವೇದದ 3ನೇ ಅಷ್ಟಕದ 4ನೇ ಅಧ್ಯಾಯ ಅದರ 16ನೇ ವರ್ಗದಲ್ಲಿ ಬಂದಿದೆ, ಅಥವಾ 4ನೇ ಮಂಡಲದ 2ನೇ ಸೂಕ್ತದ 5ನೇ ಮಂತ್ರವಾಗಿ ಆದರೂ ಈ ಗೋಮತಿ ವಿದ್ಯಾ ಬಂದಿದೆ. ಈ ಗೋಮತಿ ಮಂತ್ರವನ್ನ ತಿಲಧೇನುವನ್ನ ಅಭಿಮಂತ್ರಿಸಿ ದಾನ ಮಾಡಲಿಕ್ಕೆ ಬಳಸಬೇಕು. ಗೋವಿಗೆ ಪರ್ಯಾಯವಾಗಿ ತಿಲಧೇನುವನ್ನು ದಾನ ಮಾಡುವಂಥ ಪ್ರಸಂಗ ಬರ್ತದಲ್ಲ, ಆಗ ಈ ಗೋಮತಿ ವಿದ್ಯೆಯನ್ನ ಪಠಿಸಬೇಕು ಅನ್ನುವುದು ಅನುಶಾಸನ ಪರ್ವದಲ್ಲಿ 78ನೇ ಅಧ್ಯಾಯದಲ್ಲಿ, ಹಿಂದೆ 22ನೇ ಶ್ಲೋಕದಲ್ಲಿ, ಇದು ಗೀತಾ ಪ್ರೆಸ್ಸಿನ ಪಾಠಕ್ಕೆ ಅನುಗುಣವಾಗಿ ಅಥವಾ ವೈಷ್ಣವ ಪಾಠಕ್ಕೆ ಅನುಗುಣವಾಗಿ 108ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕದ ರೂಪದಲ್ಲಿ ಬಂದಿತ್ತು. ಮತ್ತೆ ಇದೇ ಅನುಶಾಸನ ಪರ್ವದಲ್ಲಿ 81ನೇ ಅಧ್ಯಾಯ 44ನೇ ಶ್ಲೋಕದಲ್ಲಿ ಗೀತಾ ಪ್ರೆಸ್ಸಿನ ಪಾಠದಲ್ಲಿ, ಉತ್ತರ ಭಾರತದ ಪಾಠದಲ್ಲಿ 111ನೇ ಅಧ್ಯಾಯ 42ನೇ ಶ್ಲೋಕದಲ್ಲಿ ಈ ಮಂತ್ರದ ಪ್ರವಚನವನ್ನ ಅಗ್ನಿಯ ಸನ್ನಿಧಾನದಲ್ಲಿ, ಗೋ ಬ್ರಾಹ್ಮಣರ ಸನ್ನಿಧಾನದಲ್ಲಿ ಮಾಡಬೇಕು ಅಂತ ಬಂದಿತ್ತು. ಅಗ್ನಿಯ ಸನ್ನಿಧಾನದಲ್ಲಿ ಅಂದ್ರೆ ಅಗ್ನಿಯ ಆರಾಧನೆ ನಡೆಯುವಾಗ, ಹೋಮ ಇತ್ಯಾದಿಗಳು ನಡೆಯುವಾಗ, ಮನೆಯಲ್ಲಿ ವೈಶ್ವದೇವ ಉಪಾಸನೆ ನಡೆಯುವಾಗಲೂ ಕೂಡ ಐಚ್ಛಿಕವಾಗಿ ಈ ಮಂತ್ರವನ್ನು ಹೇಳಬಹುದು. ಗೋದಾನ ನಡೆಯುವಾಗ ಹೇಳಬಹುದು, ಗೋವಿನ ಎದುರುಗಡೆ ಹೇಳಬಹುದು, ದೀಪಾವಳಿ ಪ್ರಸಂಗದಲ್ಲಿ ಗೋವಿನ ಪೂಜಾ ಏನು ನಡೀತಿರ್ತದೆ ಅಂತಹ ಪ್ರಸಂಗದಲ್ಲಿ ಹೇಳಬಹುದು. ಬ್ರಾಹ್ಮಣರು ಕೂತ್ಕೊಂಡು ಕೇಳುವಂತಹ ಪ್ರಸಂಗದಲ್ಲಿ, ಯಾರೇ ಉತ್ಸುಕರಾದವರು ಕೂತ್ಕೊಂಡು ಕೇಳುವಂತಹ ಪ್ರಸಂಗದಲ್ಲಿ ಇದನ್ನ ವ್ಯಾಖ್ಯಾನಿಸಬೇಕು ಅಂತ ಹೇಳಿದ್ದಾರೆ. ಆ ಗೋಮತಿ ಮಂತ್ರದ ಅರ್ಥವನ್ನು ನಾವು ನೋಡುವುದು ಈಗ ಉಳಿದಿದೆ. ಗೋಮತಿ ವಿದ್ಯಾ ಅಂದ್ರೆ ಯಾವುದು ಅಂತ ಅನ್ನೋದನ್ನ ಮಹಾಭಾರತ ಹೇಳಲಿಲ್ಲ. ಈ ಎರಡೂ ಪ್ರಸಂಗಗಳಲ್ಲಿಯೂ ಮಹಾಭಾರತ ಅದನ್ನು ಹೇಳಲಿಲ್ಲ. ಯಕ್ಷಾಲಂಕಾರವು ಕೂಡ ಇದರ ಬಗ್ಗೆ ಏನನ್ನೂ ಹೇಳಿಲ್ಲ. ನೀಲಕಂಠರು ಮಾತ್ರ ಗೋಮತಿ ವಿದ್ಯಾ ಅಂದ್ರೆ ಕೋಮಾಂಗಗ್ನೇ ಅವಿಮಾಂಗಶ್ವಿ ಅನ್ನುವ ಮಂತ್ರವನ್ನ ಅಂತ ಸೂಚನೆ ಮಾಡಿದ್ದಾರೆ. ಈ ಮಂತ್ರ ಸಾಮಾನ್ಯವಾಗಿ ಯಾವುದೇ ಮಂತ್ರಕ್ಕೆ, ವೇದ ಮಂತ್ರಕ್ಕೆ 3 ಅರ್ಥಗಳು ಇದ್ದೇ ಇರ್ತವೆ, ನಮಗದೆಲ್ಲ ಗೊತ್ತಿದೆ. 2 ಅರ್ಥಗಳನ್ನ ನಾವೀಗ ಗಮನಿಸೋಣ. 3 ಅರ್ಥ ಹೇಳುವುದು ಏನು ಕಷ್ಟ ಅಲ್ಲ. 2 ಅರ್ಥಗಳು, ಅಗ್ನಿ ಪರವಾದ ಒಂದು ಅರ್ಥ, ಅಧ್ಯಾತ್ಮ ಪರವಾದ ಪರಮಾತ್ಮನ ಪರವಾದ ಮತ್ತೊಂದು ಅರ್ಥವನ್ನ ಈಗ ನಾವು ಗಮನಿಸೋಣ. ಋಗ್ವೇದದ ಸಾಯಣ ಭಾಷ್ಯ ಏನಿದೆ, ಸಾಯಣಾಚಾರ್ಯರ ಭಾಷ್ಯ, ಅವರ ಭಾಷ್ಯವನ್ನು ಅನುಸರಿಸಿ ಈ ಅರ್ಥವನ್ನು ನಾವು ಹೀಗೆ ನೋಡೋಣ. ಶ್ಲೋಕದಲ್ಲಿ ಇಳಾವಾನ್ ಯೇಷೋ ಅಸುರ ಪ್ರಜಾವಾನ್ ಅಂತಿದೆ ಆ ಮಂತ್ರದಲ್ಲಿ. ಅಲ್ಲಿ ಅಸುರ ಅಂತ ಅಗ್ನಿಗೆ ಸಂಬೋಧನೆ. ಅದು ಅಸುರ ಅಂದ್ರೆ ಬಲವನ್, ಬಲಿಷ್ಠನಾದವನೇ ಅಂತ ಸಾಯಣರು ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಖ್ಯಾನ ಮಾಡಿದ್ದಾರೆ.
ಅಥವಾ ಹಸು ಅನ್ನೋ ಶಬ್ದಕ್ಕೆ ಕೋಶಗಳ ಪ್ರಕಾರವೇ ಪ್ರಜ್ಞಾ ಅಂತನೂ ಅರ್ಥ ಇದೆ, ವಿಸ್ಡಮ್ ಅಂತ ಅರ್ಥ ಇದ್ದೇ ಇದೆ. ಆದ್ರಿಂದ ಪ್ರಜ್ಞಾದಾಯಕನಾದವನೇ, ಜ್ಞಾನದಾಯಕನಾದಂತಹ ಅಗ್ನಿ ಅಂತ ನಾವು ಹೀಗೊಂದು ಅರ್ಥ ಮಾಡ್ಕೊಳ್ಬೋದು. ಏಷಃ ಯಜ್ಞ, ಈ ನನ್ನ ಯಜ್ಞ, ನಾನೀಗ ಮಾಡ್ತಾ ಇರುವಂತಹ ಯಜ್ಞ. ಗೋಮಾನ್, ಗೋ ಸಂಪತ್ತುಳ್ಳದ್ದಾಗಿದೆ. ಅಭಿಮಾನ್, ಅಭಿ ಅಂದ್ರೆ ಕುರಿ, ಕುರಿಗಳ ಸಂಪತ್ತುಳ್ಳದ್ದಾಗಿದೆ. ಅಶ್ವಿ, ಕುದುರೆಗಳುಳ್ಳದ್ದಾಗಿದೆ. ಮತ್ತೆ ಬೃಹತ್ ಸಖ, ಅಲ್ಲಿ ನರರು ಅಂದ್ರೆ ಕರ್ಮದ ನೇತಾರರಾದಂತಹ ಅಧ್ವರ್ಯು, ಹೋತ, ಉದ್ಗಾತ ಮತ್ತೆ ಬ್ರಹ್ಮ ಮೊದಲಾದವರು. ಈ ಇಂಥ 4 ಪುರೋಹಿತರ ಜೊತೆಗೂಡಿದಂಥ ಯಜಮಾನ, ಅವನೇ ಅಲ್ಲಿ ಬೃಹತ್ ಸಖ ಅನ್ನೋ ಶಬ್ದದಿಂದ ಹೇಳಲ್ಪಟ್ಟಿದ್ದಾನೆ. ಸದಮಿತ್ ಅಂದ್ರೆ ಸದಾ ಯಾವಾಗಲೂ ಕೂಡ ಅಂತ ಅರ್ಥ. ಅಪ್ರಮೃಷ್ಯ, ಎಲ್ಲ ದೇವತೆಗಳ ಅನುಗ್ರಹದಿಂದ ಈ ಯಜ್ಞ ಅಂತನ್ನೋದು ಅಪ್ರಮೃಷ್ಯವಾಗಿದೆ, ಯಾವುದೇ ಬಾಧೆಗೆ ಈಡಾಗದಂತೆ ಮುನ್ನಡೀತದೆ. ಇಳಾವಾನ್, ಅದಕ್ಕೆ ಇಳ ಲಕ್ಷಣ ಮನ್ನಂ, ಆ ಯಜ್ಞದಲ್ಲಿ ಹವಿಸ್ಸನ್ನೇನು ಆಹುತಿ ಹಾಕ್ತಾರೆ ಅದೇ ಇಳ ಅಂತ ಬರೆದಿದ್ದಾರೆ, ಅದು ಸರಿಯೇ. ಅಥವಾ ಅನ್ನ ಸಂತರ್ಪಣ ಉಳ್ಳದ್ದು. ಪ್ರಜಾವಾನ್, ಪುತ್ರ ಪೌತ್ರಾದಿ ಯುಕ್ತನಾಗಬೇಕು ನಾನು, ಇದು ನನಗಾಗಿ ಯಜ್ಞದ ಯಜಮಾನನಿಗೆ ಪ್ರಾರ್ಥನೆ ಇದೆ. ಅಥವಾ ಪ್ರಜಾ ಅಂದ್ರೆ ಜ್ಞಾನ ಅಂತನೂ ಅರ್ಥ ಇದೆ, ಐತರೇಯ ಭಾಷ್ಯದಲ್ಲಿ ಅದನ್ನು ಹೇಳ್ತಾರೆ. ಆ ಜ್ಞಾನ ಕಾರ್ಯವುಳ್ಳದ್ದು. ಒಂದು ಕಡೆ ಅನ್ನ ಸಂತರ್ಪಣ ನಡೀತಾ ಇರ್ತದೆ, ಮಧ್ಯೆ ಮಧ್ಯೆ ಯಜ್ಞದ ಪ್ರಸಂಗಗಳಲ್ಲಿ ಜ್ಞಾನದ ದಾನವೂ ನಡೀತಿರ್ತದೆ. ರೈಹಿ ಅಂದ್ರೆ ಸಂಪತ್ತುಳ್ಳದ್ದು, ಅನೇಕ ಪ್ರಮಾಣದ ಸಂಪತ್ತನ್ನು ಇಲ್ಲಿ ದಾನ ಮಾಡ್ತಾ ಇರ್ತಾರೆ. ಪೃಥುಬುದ್ಧ, ಪೃಥೂನಿ ಬಹುಲಾನಿ ಬುದ್ಧಾನಿ ಧನಾದೀನಿ ಕಾರಣಾನಿ ಯಸ್ಯ ಸಹ ತಥೋಕ್ತಃ. ಒಂದು ದೊಡ್ಡ ಯಜ್ಞ ನಡೀಬೇಕು ಅಂದ್ರೆ ಬಹಳ ಪ್ರಮಾಣದ ಧನ, ಸಮಯ, ವ್ಯಕ್ತಿಗಳು ಇವರೆಲ್ಲ ಬೇಕಾಗ್ತಾರೆ. ಇಂಥ ಎಲ್ಲ ಧನಾದಿ ಸಾಧನ ಸಂಪತ್ತುಳ್ಳದ್ದು ಈ ಯಜ್ಞ. ಸಭಾವಾನ್, ಉಪದೃಷ್ಟ ರೂಪ ಸಭಾಯುಕ್ತಶ್ಚ ಅಸ್ತು. ಇಲ್ಲಿ ಸಭಾಸದರಾಗಿ ಕೂಡ ಅನೇಕ ಜನ ಆ ಯಜ್ಞವನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಇದು ಸಾಯಣಾಚಾರ್ಯ ಹೇಳಿದಂಥ ಅರ್ಥ. ಆ ಅನೇಕ ಶಬ್ದಗಳಿಗೆ ಅವರೇ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ನರಹ ಅಂದ್ರೆ ನಾ ನರವ್ ನರಹ, ಕರ್ಮಣಾಂ ನೇತಾರಹ, ಅಧ್ವರ್ಯವಾದಯ, ಅಧ್ವರ್ಯು ಮೊದಲಾದವರು. ಬೃಹತ್ ಅಂದ್ರೆ ಆ ಅಧ್ವರ್ಯು ಮೊದಲಾದವರು ಉಳ್ಳಂಥವನು. ಆ ಯಜಮಾನ ಏನಿದ್ದಾನಲ್ಲ, ಧ್ರುವಂತಹ ಸಖಾಯ ಅನುಷ್ಠಾತಾರ ಯಜಮಾನಾ ಯಸ್ಯ ಸಹ ತಥೋಕ್ತಃ. ಸಖ ಅಂದ್ರೆ ಗೆಳೆಯ ಅಂತ ಒಂದರ್ಥ, ಅನುಷ್ಠಾತ ಅಂದ್ರೆ ಯಜ್ಞವನ್ನು ಅನುಷ್ಠಾನ ಮಾಡಬೇಕಾಗಿರುವ ಯಜಮಾನ. ಆ ಯಜಮಾನನಿಗೆ ನೃವತ್ ಅಂತ ವಿಶೇಷಣ. ಅಧ್ವರ್ಯು, ಹೋತ, ಉದ್ಗಾತ, ಬ್ರಹ್ಮ ಅನ್ನುವ 4 ಪುರೋಹಿತರ ಜೊತೆಗೂಡಿ ಅವನು ಯಜ್ಞ ಮಾಡ್ತಾ ಇರ್ತಾನೆ. ಆದ್ರಿಂದ ನರ ಅಂದ್ರೆ 4 ಜನ ಪುರೋಹಿತರು. ನರವಾನ್ ಅಥವಾ ನೃವಾನ್ ಅಂದ್ರೆ ಈ ಯಜಮಾನ. ನೃವಂತ ಆ 4 ಜನ ಪುರೋಹಿತರ ಒಡಗೂಡಿದವನು ಈ ಸಖ ಯಜಮಾನ. ಆ ಯಜಮಾನನುಳ್ಳದ್ದು ಈ ಯಜ್ಞ, ಬೃಹತ್ ಸಖ ಅಂತ ಹೀಗಾದ್ರ ಅರ್ಥ. ರಯಿ ಅಂತಿದೆ. ರಯಿ ಅಂದ್ರೆ ಧನ ಅಂತ ಅರ್ಥ, ಸಂಪತ್ತು ಅಂತ ಅರ್ಥ. ಧನ ಸಂಪತ್ತು ಉಳ್ಳದ್ದು ಅಂತ ಹೇಳಲಿಕ್ಕೆ ಅಲ್ಲಿ ಪ್ರತ್ಯಯವೇನಿಲ್ಲ. ಆದ್ರೆ ಲುಪ್ತ ಮತ್ವರ್ಥೀಯ, ಉಳ್ಳವನು ಅಂತ ಹೇಳಲಿಕ್ಕೆ ಏನು ಪ್ರತ್ಯಯ ಬರಬೇಕಾಗಿತ್ತು, ಆ ಪ್ರತ್ಯಯದ ಅರ್ಥ ಇದೆ, ಪ್ರತ್ಯಯ ಅಲ್ಲಿ ಲುಪ್ತವಾಗಿದೆ ಅಂತ ಈಗ ಅದಕ್ಕೆ ಅರ್ಥ ಹೇಳ್ತಾರೆ.
ನೃ ನೃ ನರಹ ಯೇಷಾಂ ಸಂತಿ ಇತಿ ನೃವಂತಹ. ನೃಮಂತಹ ಅಂತ ಆಗಬೇಕಾಗಿತ್ತು, ನೃವಂತಹ ಅಂತ ಹೇಗಾಯಿತು? ಛಾಂದಸಂ ವತ್ವಂ, ವೇದೋಕ್ತ ವ್ಯಾಕರಣಕ್ಕನುಸಾರವಾಗಿ ಮ ಆಗಬೇಕಾದದ್ದು ವ ಆಯಿತು ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಪಿತೃಮಾನ್ ಇದ್ದಂತೆ ನೃಮಾನ್ ನೃಮತ್ ಅಂತ ಆಗಬೇಕಾಗಿದ್ದು ನೃವತ್ ಅಂತ ಆಗಿದೆ ಅಂತ ಇಷ್ಟು ವ್ಯಾಖ್ಯಾನವನ್ನ ಸಾಯಣಾಚಾರ್ಯ ಅದು ಹೇಳಿದ್ದಾರೆ. ಇದು ಅಗ್ನಿಪರವಾದಂತಹ ಒಂದು ಅರ್ಥ. ಅಗ್ನಿಯನ್ನ ಆವಾಹನೆ ಮಾಡಬೇಕಾದ್ರೆ ಈ ಮಂತ್ರವನ್ನು ಹೇಳ್ತಾರೆ ಅಂತ ಕೂಡ ಶ್ರೌತ ಯಜ್ಞ ಇತ್ಯಾದಿಗಳಲ್ಲಿ ಪರಿಣತರಾದವರು ವರ್ಣಿಸ್ತಾರೆ. ವಾಸ್ತವಿಕವಾಗಿ ಮಹಾಭಾರತದ ಮತ್ತೆ ವೇದದ ಎಲ್ಲದರ ಪರಂಪರೆಯನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಗೋಮತಿ ವಿದ್ಯೆ ಅಂದ್ರೆ ಯಾವುದು? ಅದನ್ನ ಈ ಗೋಮಾಂಗ್ನಿ ಅನ್ನುವ ಮಂತ್ರವನ್ನು ಇಟ್ಕೊಳ್ಬೇಕು ಅಥವಾ ಮತ್ತೆ ಯಾವ್ದಾದ್ರು ಮಂತ್ರ ಇತ್ತು ಅನ್ನೋದ್ರ ಬಗ್ಗೆ ನೀಲಕಂಠರು ಈ ತರ ಹೇಳಿದ್ದಾರಷ್ಟೇ. ಬೇರೆ ಯಾರು ವ್ಯಾಖ್ಯಾನಕಾರರು ಇದನ್ನು ಹೇಳಲಿಲ್ಲ. ನೀಲಕಂಠರು ಹೇಳಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಅವರಿಗೆ ಅವರ ಗುರುಗಳು ಮತ್ತೆ ಯಾರದು ಮೂಲಕ ತಿಳಿದು ಬಂದಿದ್ದಿರಬಹುದು ಈ ವಿಷಯ. ಆದ್ರೆ ಇದೇ ಮಂತ್ರವನ್ನೇ ಗೋಮತಿ ವಿದ್ಯಾ ಅಂತ ಅನ್ನಬೇಕು, ಇದೇ ಮಂತ್ರವನ್ನೇ ತಿಲಧೇನುವನ್ನು ಅಭಿಮಂತ್ರಿಸುವಾಗ ಮತ್ತೆ ಗೋವಿನ ಮಹತ್ವವನ್ನು ಹೇಳುವಾಗ ವರ್ಣನೆ ಮಾಡಬೇಕು ಅಂತ ಅನ್ನೋದಕ್ಕೆ ಸ್ಪಷ್ಟವಾದ ಆಧಾರಗಳು ಏನು ಸಿಗ್ತಾವೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ಸಂಶಯ ಇದೆ. ಅದೇನೇ ಇದ್ರೂ ಅವರು ಅದನ್ನು ಹೇಳಿದ್ದಾರೆ. ಅದಕ್ಕಾಗಿ ಅಗ್ನಿಪರವಾಗಿ ಅರ್ಥವನ್ನು ನಾವು ನೋಡಿದ್ದೀವಿ. ಪರಮಾತ್ಮನ ಪರವಾಗಿ ಅರ್ಥ ಹೀಗಿದೆ. ಅದಕ್ಕೆ ಅಸುರ ಬಲಿಷ್ಠನಾದವನೇ ಅಂತ ಸಾಯಣಾಚಾರ್ಯ ಅದಕ್ಕೆ ಅರ್ಥ ಹೇಳಿದ್ದಾರೆ. ಅಥವಾ ಪ್ರಜ್ಞಾದಾಯಕ ಅನ್ನೋ ಅರ್ಥವನ್ನು ಕೂಡ ನಾವು ನೋಡಿದ್ದೀವಿ. ಈ ಅಸುರ ಅಂತಂದ್ರೆ ಚಿನ್ಮಯಗಳಾದಂಥ, ಅಸು ಅಂದ್ರೆ ಇಂದ್ರಿಯಗಳು, ಜ್ಞಾನ ಸ್ವರೂಪಗಳಾದಂಥ ಜ್ಞಾನಾನಂದ ಸ್ವರೂಪಗಳಾದಂಥ ಇಂದ್ರಿಯಗಳಿಂದ, ರ ಅಂದ್ರೆ ರಮಿಸುವವನು, ಸುಖ ಪಡುವವನು ಅನ್ನುವ ಅರ್ಥವೂ ಕೂಡ ಆ ಅಸುರ ಅನ್ನೋ ಶಬ್ದದಿಂದ ಬರ್ತದೆ. ಇದನ್ನು ನಾವು ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯದ 60ನೇ ಶ್ಲೋಕದ ಮೂಲಕ ತಿಳ್ಕೊಳ್ಬಹುದು. ಮಹಾಭಾರತದ ಮಂಗಲ ಶ್ಲೋಕ ನಾರಾಯಣಂ ಸುರಗುರುಂ ಅನ್ನುವ ಶ್ಲೋಕ ಇದೆಯಲ್ಲ, ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ತ್ರೈಗುಣ್ಯ ವರ್ಜಿತ ಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರ ಅಸುರ ಸಿದ್ಧವಂದ್ಯಂ. ಅಮರರು ಅಂದ್ರೆ ದೇವತೆಗಳು, ಅಸುರರು ಅಂತಂದ್ರೆ ರಾಕ್ಷಸರು ಅಂತ ಅರ್ಥ ಆಗಬಹುದು. ಆದರೆ ಅಸುರ ಅಂತನೋ ಶಬ್ದಕ್ಕೆ ತತ್ವಾಭಿಮಾನಿ ದೇವತೆಗಳು ಅನ್ನೋ ಅರ್ಥವನ್ನ ಎಲ್ಲ ಕಡೆ ವ್ಯಾಖ್ಯಾನ ಮಾಡ್ತಾರೆ. ಆಚಾರ್ಯರು ಈ ಶ್ಲೋಕವನ್ನು ವ್ಯಾಖ್ಯಾನಿಸುವಾಗ ಮೋಕ್ಷೈಕ ಹೇತು ಅಸುರೂಪ ಸುರೈಶ್ಚ ಮುಕ್ತೈ ವಂದ್ಯ ಸ ಏಕ ಇತಿ ಚೋಕ್ತ ಮತೋತ್ತರಾರ್ಥೆ ಅಂತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯದ 59 ಅಥವಾ 60ನೇ ಶ್ಲೋಕ ಆಗಬಹುದು. ಅಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅಸುರ ಅನ್ನೋ ಶಬ್ದವನ್ನು. ಭಗವಂತ ನಿತ್ಯ ಮುಕ್ತನಾದವನು, ಲಕ್ಷ್ಮೀದೇವಿ ಅವರೆಲ್ಲರೂ ಕೂಡ ಚಿನ್ಮಯವಾದಂತಹ ಜ್ಞಾನಾನಂದಮಯವಾದಂತಹ ಇಂದ್ರಿಯಗಳಿಂದ ಕೂಡಿದವರು. ಮುಕ್ತರೂ ಕೂಡ ಜ್ಞಾನಾನಂದಮಯವಾದಂತಹ ಇಂದ್ರಿಯಗಳಿಂದ ಕೂಡಿದಂಥವರು. ಹೀಗೆ ಅಂಥವರೆಲ್ಲರಿಂದಲೂ ಈತ ಒಂದೇನಾದವನು ಅಂತ ಅರ್ಥ. ಮುಕ್ತರಾದಂತಹ ತತ್ವಾಭಿಮಾನಿ ದೇವತೆಗಳು. ಹಸು ಅಂತಂದ್ರೆ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳನ್ನ ಹರ್ಷಪಡಿಸುವವರು. ಹಸುವನ್ನ ರಮಯಂತಿ ಇದೆ ಅಸುರಾಹ, ನಮ್ಮ ಇಂದ್ರಿಯಗಳನ್ನು ಪ್ರೇರಿಸಿ ಆ ಮೂಲಕ ನಮ್ಮನ್ನು ಆ ಇಂದ್ರಿಯಗಳನ್ನು ಹರ್ಷಪಡಿಸುವವರು. ಆದ್ರಿಂದ ಅವರಿಗೆ ಅಸುರ ಅಂತ ಹೇಳಿ ಹೀಗೆ ಅರ್ಥ ಆಗ್ತದೆ. ಮತ್ತೆ ಜ್ಞಾನಾನಂದವಾತ್ಮಕವಾದಂತಹ ಇಂದ್ರಿಯಗಳಿಂದ ತಾವು ಸಂತೋಷ ಪಡುವವರು ಅನ್ನೋ ಅರ್ಥವಂತೂ ಇದ್ದೇ ಇದೆ. ಅದಕ್ಕಾಗಿ ಅಸುರ ಅಂತ ಅನ್ನೋದನ್ನು ನಾವು ಭಗವಂತನಿಗೆ ನಾವು ಅನ್ವಯಿಸಿದಾಗ ನಮ್ಮ ಇಂದ್ರಿಯಗಳನ್ನು ಪ್ರೇರಿಸುವವನು, ಸ್ವಯಂ ಜ್ಞಾನಾನಂದಾತ್ಮಕವಾದಂತಹ ಇಂದ್ರಿಯಗಳಿಂದ ಸಂತೋಷ ಪಡುವವನು ಅಂತ ಆ ಶಬ್ದದ ಅರ್ಥ ಆಗ್ತದೆ. ಅಗ್ನೇ ಇದು ಅಗ್ನ್ಯಂತರ್ಗತನಾದಂತಹ ಪರಶುರಾಮ ರೂಪಿಯಾದಂತಹ ಭಗವಂತನಿಗೆ ನಾವು ಮಾಡುವಂತಹ ಸಂಬೋಧನೆ. ಚಲನರಹಿತವಾದಂತಹ ಈ ದೇಹಕ್ಕೆ ಚಲನೆಯನ್ನು ಕೊಡುವಂತವನು. ಸರ್ವಮೂಲದಲ್ಲಿ ಅನೇಕ ಕಡೆ ಆಚಾರ್ಯರು ಅಗ್ನಿ
ಅನ್ನೋ ಶಬ್ದವನ್ನ ವ್ಯಾಖ್ಯಾನಿಸಿದ್ದಾರೆ. ಅಗ ನೇತೃತ್ವ, ಅಗ ಅಂದ್ರೆ ಚಲನರಹಿತವಾದದ್ದು, ನ ಗಚ್ಚತಿ ಇತಿ ಅಗಂ, ಅದನ್ನ ಮುನ್ನಡೆಸುವವನಾದ್ರಿಂದ ಅಗ್ನಿ ಅನ್ನುವ ಅರ್ಥವನ್ನ ಆ ಭಗವಂತನಲ್ಲಿ ಹೇಳಿದ್ದಾರೆ. ಅಂಥ ಅಗ್ನ್ಯಂತಕೃತನಾದಂಥ ಪರಶುರಾಮನೇ ಅಗ್ನಿಸ್ಥ ಸರ್ವದಾಹಕಃ ನಿತ್ಯಾನಂದೋಗ್ನಿವರ್ಣಶ್ಚ ರಾಮಃ ಪರಶುಭೃತ್ ಸದಾ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ವರ್ಣಿಸಿದಂತೆ, ಸಂಹರ್ತ ಸರ್ವದಾ ದೋಷಾಣ ಅಗ್ನಿಸ್ಥ ಸರ್ವದಾಹಕಃ, ಅಗ್ನ್ಯಂತಕೃತನಾಗಿದ್ದಾನ, ನಿತ್ಯಾನಂದ ಅಗ್ನಿವರ್ಣಶ್ಚ ರಾಮಃ ಪರಶುಭೃತ್ ಸದಾ ಅಂತ ಅವನ ಸ್ತೋತ್ರ. ಏಷಃ ಯಜ್ಞ, ನಾವು ಮಾಡ್ತಾ ಇರುವಂಥ ಒಂದು ಯಜ್ಞ, ಉಪಾಸನ, ವೈಶ್ವದೇವ ಮೊದಲಾದ ಯಜ್ಞ, ಮತ್ತೆ ವಾಜಪೇಯ ಮೊದಲಾದ ಯಾವುದೇ ಯಜ್ಞ. ಅದಲ್ಲದೆ ಇದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ನಾವು ಮಾಡಬಹುದಾಗಿದೆ. ಅದು ಈ ಛಾಂದೋಗ್ಯ ಉಪನಿಷತ್ನಲ್ಲಿ ವರ್ಣಿತವಾಗಿದೆ. ಅದನ್ನು ನಾವು ಹೀಗೆ ಗಮನಿಸೋಣ. ಪುರುಷೋಭಾವ ಯಜ್ಞ ಅಂತ ನಾವು ಮಾಡ್ತಿರುವಂತಹ ಉಪಾಸನ ಯಜ್ಞ, ವೈಶ್ವದೇವ ಯಜ್ಞ ಅದೆಲ್ಲ ಆ ಕಡೆ ಇರಲಿ, ನಮ್ಮ ಒಟ್ಟಾರೆ ಜೀವನವೇ ಒಂದು ಯಜ್ಞ ಅಂತೇಳಿ ಛಾಂದೋಗ್ಯ ಉಪನಿಷತ್ತು ವರ್ಣಿಸಿದೆ. ನಾವು ಅದನ್ನು ಹಿಂದೆ ನೋಡಿದ್ದೇವೆ. ಅದರ ವಿವರ ನಮಗೆ ಈ ತರ ಕಾಣಿಸ್ತದೆ. ಪುರುಷೋಭಾವ ಯಜ್ಞ, ಜೀವನವೇ ಒಂದು ಯಜ್ಞ ಸ್ವರೂಪ. ಅದು ಪ್ರಾತಃ ಸವನ, ಮಾಧ್ಯಾಹ್ನ ಸವನ ಮತ್ತು ಸಾಯಂ ಸವನ ಅಂತ 3 ರೀತಿಯಾಗಿ ವಿಭಕ್ತವಾಗಿದೆ. ಸರ್ವಯಜ್ಞ ಅನ್ನೋ ಗ್ರಂಥವನ್ನು ಆಚಾರ್ಯರು ಉದ್ಧರಿಸಿ ಅಲ್ಲಿ ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ, ನಾನು ಜೀವಾತ್ಮ, ನನ್ನ ಇಡೀ ಜೀವನ ವಿಷ್ಣು ಪೂಜಾ ರೂಪವಾಗಿರುವಂಥ ಒಂದು ಯಜ್ಞ ಅಂತ ತನ್ನ ಬಗ್ಗೆ ತಾನು ಅನುಸಂಧಾನವನ್ನು ತಾಳಬೇಕು. ತಸ್ಯತ್ ಷೋಡಶೋತ್ತರಂ ಶತಮಾಯುಸ್ತು ಸವನತ್ರಯ ಮೀರಿತಂ, 116 ವರ್ಷ ಕಾಲ ಮನುಷ್ಯ ಬದುಕ್ತಾನೆ ಅಂತ ಇಟ್ಕೊಂಡ್ರೆ 24, 48 ಅಂತ ಹೀಗೆಲ್ಲ ಅದನ್ನ ವಿಭಾಗಿಸ್ತಾರೆ. 24 ವರ್ಷದ ಕಾಲ ಪ್ರಾತಃಸವನ, ಮುಂದೆ 44 ವರ್ಷದ ಕಾಲ ಮಾಧ್ಯಂದಿನ ಸವನ, ಮತ್ತೆ 48 ವರ್ಷದ ಕಾಲದ ಸಾಯಂ ಸವನ. ಒಟ್ಟಾರೆ 116 ವರ್ಷದ ಒಂದು ಯಜ್ಞ ಇದು. ಅಷ್ಟು ವರ್ಷ ನಾವು ಬದುಕದೇ ಇರಬಹುದು, ಅದಕ್ಕೂ ಇದು ಸವನತ್ರಯ ಅಂತ ಈ ಜೀವನವನ್ನ ಹೇಳ್ತಾರೆ. ಈ ನಮ್ಮ ಜೀವನ ಇದೆಯಲ್ಲ, ಇದು ಗೋಮಾನ್. ಇಲ್ಲಿ ಗೋವುಗಳು ಅಂದ್ರೆ ನಮ್ಮ ಮನೆಯಲ್ಲಿ ಗೋವುಗಳು ಇರಬೇಕು ಅನ್ನೋದು ಹೌದು. ಅದಲ್ಲದೆ ಗೋವು ಅಂತಂದ್ರೆ ಗೌರೇಶಾತು ಯಥೋ ವಾಣಿ ಅಂತ ಹರಿವಂಶ ಹೇಳುವಂತೆ, ಗೋ ಅಂದ್ರೆ ವೇದಗಳು, ವೇದಾದಿ ಶಾಸ್ತ್ರ ಸಂಪತ್ತುಳ್ಳದ್ದು ಆಗಿದೆ. ಅಭಿಮಾನ್, ಕುರಿ ಸಂಪತ್ತುಳ್ಳದ್ದಾಗಿದೆ ಅಂತ ಅರ್ಥ ಮಾಡುವುದಕ್ಕಿಂತ ಬೇರೆ ಒಂದು ಅರ್ಥವನ್ನು ಮಾಡಬೇಕು. ನಾವು ಶಾಸ್ತ್ರಗಳಿಗೆ ಕುದುರೆ ಅಂದ್ರೆ ಕುದುರೆ, ಆಕಳು ಅಂದ್ರೆ ಆಕಳು, ಮತ್ತೆ ಅವಿ ಅಂದ್ರೆ ಕುದುರೆ, ಅವಿ ಅಂದರೆ ಕುರಿ ಅಂತಿಷ್ಟೇ ಸಾಮಾನ್ಯವಾದ ಅರ್ಥಗಳನ್ನು ಮಾಡಬಾರದು. ಅವು ಕೆಲದಕ್ಕೂ ಕೂಡ ಒಂದು ಅಧ್ಯಾತ್ಮಪರವಾದ ಅರ್ಥವನ್ನು ನಾವು ನೋಡಬಹುದು. ಆಚಾರ್ಯರು ತಮ್ಮ ಸರ್ವಮೂಲದಲ್ಲಿ ಒದಗಿಸಿಕೊಟ್ಟಿರುವಂತಹ ಅನೇಕ ಕೋಶಗಳು ಆ ಕಡೆಯಲ್ಲಿ, ನಮಗಿವತ್ತು ಉಪಲಬ್ಧ ಇರುವಂತಹ ಅನೇಕ ಕೋಶಗಳಲ್ಲಿಯೇ ಈ ಎಲ್ಲ ಶಬ್ದಗಳಿಗೆ ಗೋ ಅಂದ್ರೆ ವಾಣಿ ಅಂತ ಅರ್ಥವು, ಅಶ್ವ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥವು ನಮಗೆ ಸಿಗ್ತದೆ. ಅಶ್ವಿ ಅಂದ್ರೆ ಇಂದ್ರಿಯಗಳುಳ್ಳದ್ದು. ನಾನು ಇಂದ್ರಿಯಗಳುಳ್ಳವನಾಗಿದ್ದೇನೆ. ನಾನೇ ಒಂದು ಯಜ್ಞ ಅಂದಮೇಲೆ ನಾನು ಇಂದ್ರಿಯಗಳುಳ್ಳವನಾಗಿದ್ದೇನೆ. ಯಾಕೆಂದ್ರೆ ಇಂದ್ರಿಯಾಣಿ ಹಯಾನ್ ಆಹುಹು ಅಂತ ಕಾಟಕೋಪನಿಷತ್ತು ಹೇಳಿದೆ. ಗೋ ಅಂದ್ರೆ ವಾಣಿ ಅಂತ ಹರಿವಂಶ ಹೇಳಿದೆ. ಅವಿ ಅನ್ನೋ ಶಬ್ದಕ್ಕೆ ಆವರಣ ಅನ್ನೋ ಅರ್ಥವನ್ನು ಇವತ್ತಿನ ಕೋಶವೇ ಹೇಳ್ತದೆ. ಬೇರೆ ಯಾವುದೇ ಆಚಾರ್ಯರು ಕೊಟ್ಟಿರುವಂತಹ ಕೋಶ ಬೇಕಾಗಿಲ್ಲ. ಉಪಲಬ್ಧಿ ಇರುವ ಕೋಶಗಳೇ ಈ ಅರ್ಥವನ್ನು ನಮಗೆ ಒದಗಿಸ್ತವೆ. ಅದರಿಂದ ಅಭಿಮಾನ್, ನಾನು ಆವರಣವುಳ್ಳವನಾಗಿದ್ದೇನೆ. ನನಗೆ ಲಿಂಗದೇಹ, ಅನಿರುದ್ಧ ದೇಹ, ಭೌತ ದೇಹ ಅನ್ನುವಂತಹ ಆವರಣಗಳಿವೆ. ಹೀಗೆ ನಾನೆಂಬ ಯಜ್ಞ, ಜೀವನವೆಂಬ ಯಜ್ಞ, ಗೋಮಾನ್ ವೇದಾದಿ ಶಾಸ್ತ್ರ ಸಂಪತ್ತುಳ್ಳವನು, ಅಭಿಮಾನ್ ಆವರಣವುಳ್ಳವನು, ಅನಿರುದ್ಧ ದೇಹ ಮೊದಲಾದ ಭೌತ ಆವರಣಗಳುಳ್ಳವನು, ಮತ್ತೆ ಅಶ್ವಿ ಇಂದ್ರಿಯಗಳುಳ್ಳವನು. ನಾವೀಗ ಗೋ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ ಮಾಡಿದ್ವಿ, ಗೋ ಅಂದ್ರೆ ಗೋ ಸಂಪತ್ತುಳ್ಳವನು ಅಂತ ಅರ್ಥ ಮಾಡಿದ್ವಿ. ಈ ಕಡೆ ಅಭಿಮಾನ್ ಅಂತಂದ್ರೆ ಆವರಣ ಅನ್ನೋ ಅರ್ಥವನ್ನು ಮಾಡಿದ್ವಲ್ಲ. ಆ ಗೋ ಅಂದ್ರೆ ವೇದಾದಿ ಶಾಸ್ತ್ರ ಸಂಪತ್ತು
ಅಂತ ಅರ್ಥ ಮಾಡಿದರೆ, ಈ ಗೋಮಾನ್, ಅವಿಮಾನ್, ಅಶ್ವಿ ಈ ಮೂರಕ್ಕೂ ಕೂಡ ಸಮಾನವಾಗಿ ಒಂದಕ್ಕೆ ಹೊಂದುವಂತಹ ಅರ್ಥ ಬೇಕು. ಅಶ್ವಿ ಅಂದ್ರೆ ಇಂದ್ರಿಯಗಳುಳ್ಳದ್ದು, ಇದು ನಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದು. ಅವಿಮಾನ್ ಅಂದ್ರೆ ಆವರಣ ಉಳ್ಳದ್ದು, ಲಿಂಗದೇಹ, ಅನಿರುದ್ಧ ದೇಹ, ಭೌತ ದೇಹ ಅಂತ ಹೇಳಿ. ಗೋಮಾನ್ ಅಂದ್ರೆ ವೇದಾದಿ ಶಾಸ್ತ್ರ ಸಂಪತ್ತು ಉಳ್ಳದ್ದು ಅಂತ ಅರ್ಥ ಮಾಡಿದ್ರೆ, ಅದು ನಮ್ಮ ದೇಹಕ್ಕೆ, ನಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟದ್ದಾಗಲಿಕ್ಕಿಲ್ಲ ಅಂತ ಸಂಶಯ ಬಂದಿತ್ತು ನಮಗೆ. ಅದಕ್ಕೆ ಗೋ ಅಂದ್ರೆ ವಾಣಿ, ನಾವು ನಿತ್ಯ ಆಡುವಂತಹ ಮಾತು. ವೇದಾದಿ ಶಾಸ್ತ್ರ ಸಂಪತ್ತು ಆ ಕಡೆ ಇರಲಿ, ಗೋ ಅಂದ್ರೆ ನಾವು ಆಡುವ ಮಾತು. ಆವರಣ ಅಂದ್ರೆ ಲಿಂಗ, ಅನಿರುದ್ಧ, ಭೌತ ಅನ್ನುವಂತಹ 3 ದೇಹಗಳು. ಮತ್ತೆ ಅಶ್ವಿ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳೆಂದು ಕುದುರೆ ಉಳ್ಳದ್ದು. ನೃವತ್ ಅಂದ್ರೆ ಈ ಯಜ್ಞವನ್ನು ನಡೆಸುವಂತಹ ನರರು. ನಾವು ಅದನ್ನ ಹಿಂದೆ ಅಧ್ವರ್ಯು, ಹೋತ ಮೊದಲಾದ ತತ್ವಾಭಿಮಾನಿ ಮೊದಲಾದ ಪುರೋಹಿತರನ್ನು ಇಟ್ಕೊಂಡಿದ್ವಿ. ಈಗ ಈ ಯಜ್ಞವನ್ನು ನಡೆಸುವಂತಹ ತತ್ವಾಭಿಮಾನಿ ದೇವತೆಗಳು, ಆ ತತ್ವಾಭಿಮಾನಿ ದೇವತೆಗಳು ಉಳ್ಳವನು, ತತ್ವಾಭಿಮಾನಿ ದೇವತೆಗಳಿಂದ ಪರಿವೃತನಾದವನು, ಅವನೇ ನೃವತ್, ಆ ಭಗವಂತ. ನರಹ ಅಸ್ಯ ಸಂತಿ ಇತಿ ನೃವಾನ್, ತತ್ವಾಭಿಮಾನಿ ದೇವತೆಗಳಿಂದ ಪರಿವೃತನಾದವನು. ನರಹ ತತ್ವಾಭಿಮಾನಿನಃ ದೇವಾಃ ತೇ ಅಸ್ಯ ಭಗವತಃ ಸಂತಿ ಇತಿ ಭಗವಾನೇವ ನೃವಾನ್. ನೃವಾನ್ ಭಗವಾನ್, ಸಖಾ ಯಸ್ಯ ಸಹ ನೃವತ್ ಸಖಾ ಅಂತ ತತ್ವಾಭಿಮಾನಿ ದೇವತೆಗಳಿಂದ ಪರಿವರ್ತನಾದ ಭಗವಂತನೇ ಗೆಳೆಯನಾಗಿ ಉಳ್ಳವನು ನಾನಾಗಿದ್ದೇನೆ. ಯಾಕೆಂದ್ರೆ ನನಗೆ ದ್ವಾಸುಪರ್ಣ ಸಯುಜಾ ಸಖಾಯ ಅನ್ನುವ ವೇದವಾಕ್ಯದಂತೆ ಭಗವಂತನೇ ಗೆಳೆಯನಾಗಿದ್ದಾನೆ. ಆದ್ದರಿಂದಲೇ ಸದಮಿತ ಸದಾ ಯಾವಾಗಲೂ ಕೂಡ ಅಪ್ರಮೃಷ್ಯ, ಈ ಯಜ್ಞಕ್ಕೆ ಯಾವತ್ತೂ ಭಂಗ ಬರುವುದೇ ಇಲ್ಲ. ಯಾಕೆ ಭಂಗ ಬರುವುದಿಲ್ಲ ಅಂದ್ರೆ, ಅದು ಛಾಂದೋಗ್ಯ ಉಪನಿಷತ್ತು ಅದನ್ನ ಚೆನ್ನಾಗಿ ವರ್ಣಿಸಿದೆ. ಈ 24 ವರ್ಷದ, 44 ವರ್ಷದ ಮತ್ತು 48 ವರ್ಷದ ನಂದೊಂದೇನು ಯಜ್ಞ ಇದೆ, ಒಟ್ಟಾರೆ 116 ವರ್ಷದ ಯಜ್ಞ. ಆಗೆಲ್ಲ ಆ 24 ವರ್ಷದ ಯಜ್ಞಕ್ಕೆ ಸಂಬಂಧಪಟ್ಟಂತೆ ವಸ್ತುಗಳನ್ನು ಪ್ರಾರ್ಥಿಸಬೇಕು. ಮಾ ಯಜ್ಞೋ ವಿಲೋಪ್ಸೀಯ, ನನ್ನ ಯಜ್ಞ ಲುಪ್ತವಾಗದಿರಲಿ ಅಂತ ಹೇಳಿ. ಅಗದೋಹ ಭವತಿ, ಆಗ ಇವನಿಗೆ ಆ ಯಜ್ಞಕ್ಕೆ ಯಾವುದೇ ರೋಗ ತಟ್ಟುವುದಿಲ್ಲ, ಬಾಧೆ ತಟ್ಟುವುದಿಲ್ಲ. ಮುಂದೆ ರುದ್ರರನ್ನು ಪ್ರಾರ್ಥಿಸಬೇಕು 44 ವರ್ಷದ ಮಾಧ್ಯಂದಿನ ಸವನದಲ್ಲಿ. ಮಧ್ಯೆ ಯಜ್ಞೋ ಮಾ ವಿಲೋಪ್ಸೀಯ ಅಂತ ಅಗದೋಹ ಭವತಿ, ಮತ್ತೆ ಅಪ್ರಮೃಷ್ಯ ಆಗ್ತದೆ ನನ್ನ ಯಜ್ಞ. 48 ವರ್ಷದ ಸಾಯಂ ಸವನದಲ್ಲಿ ಆದಿತ್ಯರನ್ನು ಮತ್ತೆ ಪ್ರಾರ್ಥಿಸಬೇಕು, ಆವಾಗ ಕೂಡ ಅಗದೋಹೈವ ಭವತಿ. ಹೀಗೆ ಇದು ಅಪ್ರಮೃಷ್ಯ, ಅಬಾಧ್ಯ ನಮ್ಮ ಈ ಯಜ್ಞ. ಯಾಕೆಂದ್ರೆ ವಸು, ರುದ್ರ, ಆದಿತ್ಯರ ಅನುಗ್ರಹದಿಂದ, ಮತ್ತೆ ಇವರೆಲ್ಲರಿಂದ ಪರಿವೃತನಾದಂತಹ ಗೆಳೆಯನಾದ ಭಗವಂತನ ಅನುಗ್ರಹದಿಂದ. ಇಳಾವಾನ್, ಇದು ನಿತ್ಯ ಅನ್ನ ಸಂತರ್ಪಣ ಉಳ್ಳದ್ದು, ನಮಗೂ ಅನ್ನ ಬೇಕು ತಿನ್ಲಿಕ್ಕೆ, ಮತ್ತೆ ಬೇರೆಯವರಿಗೂ ಕೂಡ ನಾವು ಮಾಡುವಂತಹ ಅನ್ನ ಸಂತರ್ಪಣ ಮೊದಲಾದದ್ದಿದೆ. ಪ್ರಜಾವಾನ್, ಪ್ರಜಾ ಅಂದ್ರೆ ಜ್ಞಾನ ಅಂತ ಅರ್ಥ. ಪ್ರಕೃಷ್ಟತ್ವೇನ ಜನನಾಥ್ ಪ್ರಜೇತಿ ಜ್ಞಾನಂ ಅಂತ ಐತರೇಯ ಭಾಷ್ಯದಲ್ಲಿ ಆಚಾರ್ಯರು ಸಯೇಶೋಶ್ವರತಃ ಅನ್ನುವ ಮಂತ್ರವನ್ನು ವಿವರಿಸುವಾಗ ಹೇಳಿದ್ದಾರೆ. ಹೀಗೆ ಇದು ಇಳಾವಾನ್ ಏಷಃ ಅಸುರ ಅಂತ ಭಗವಂತನಿಗೆ ಸಂಬೋಧನೆ ಇದೆ. ಅಸುರ ಅನ್ನೋದು ಭಗವಂತನಿಗೆ ಸಂಬೋಧನೆ. ಈ ಯಜ್ಞ ಇಳಾವಾನ್, ಇದು ಪ್ರಜಾವಾನ್. ಇದು ದೀರ್ಘ. ದೀರ್ಘ ಯಾಕೆ ಅಂತಂದ್ರೆ 116 ವರ್ಷಗಳ ಕಾಲ ನಡೀತದಲ್ಲ. ಇದೇ ಛಾಂದೋಗ್ಯ ಉಪನಿಷತ್ತು ನಾವು ನೋಡಿದ್ದೇವೆ. ಷೋಡಶೋತ್ತರಂ ಶತಮಾಯುಸ್ತು ಸವನತ್ರಯ ಮೀರಿತಂ, ಹೀಗೆ ದೀರ್ಘವಾದದ್ದಿದು. ರೈಹಿ, ಸಂಪತ್ತುಳ್ಳದ್ದು. ಜ್ಞಾನಭಕ್ತಿ ವೈರಾಗ್ಯಗಳೇ ಇದರ ಸಂಪತ್ತು, ಅಥವಾ ಸಂಪತ್ತನ್ನು ಇನ್ನೊಬ್ಬರಿಗೆ ದಾನ ಮಾಡುವಂತಹ ಅವಕಾಶವುಳ್ಳದ್ದು. ಪೃಥುಬುದ್ಧ, ಅನೇಕ ಸಾಧನಗಳ ಸಲಕರಣೆಗಳಿಂದಲೇ ನಡೆಯಬೇಕಾದಂತಹ ಯಜ್ಞ ಇದು. ಅದನ್ನು ಹಿಂದಿನಂತೆ ಇಲ್ಲೂ ಅರ್ಥ ತಗೊಳ್ಳಬಹುದು. ಅಥವಾ ಪೃಥುಬುದ್ಧ ಅಂದ್ರೆ ವಿಪುಲವಾದಂತಹ ಸಾಧನೆಗಳಿಗೆ, ಅಚೀವ್ಮೆಂಟ್ಸಿಗೆ ಅವಕಾಶವುಳ್ಳದ್ದು. ಬುದ್ಧ ಅಂದ್ರೆ ಅವಕಾಶ ಅನ್ನೋ ಅರ್ಥ ಕೋಶಗಳ ಪ್ರಕಾರನೇ ಇದೆ. ಸಭಾವಾನ್, ನಾವು ಮಾಡ್ತಿರುವಂತಹ ಯಜ್ಞವನ್ನು ನೋಡ್ಲಿಕ್ಕೆ ವಿವಿಧ ರೀತಿಯ ಜನ ಉಪಸ್ಥಿತರಿದ್ದಾರೆ. ನಮ್ಮ ಯಜ್ಞವನ್ನು ನಡೆಸಲಿಕ್ಕೆ ನರ ಎಂಬ ಶಬ್ದದಿಂದ ವಾಚ್ಯರಾಗಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅದನ್ನು ನೋಡ್ಲಿಕ್ಕೆ ಸಭೆಯಲ್ಲಿ ಸಾತ್ವಿಕರು, ರಾಜಸರು, ತಾಮಸರು, ನಾನಾ ವಿಧ ಸ್ವಭಾವದವರು,
ಅವರೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದಾರೆ. ಯಜ್ಞವನ್ನು ಅವರು ನೋಡ್ತಾ ಇದ್ದಾರೆ ಮಾತ್ರ, ಅವರು ಮಾಡ್ತಿಲ್ಲ. ಮಾಡುವವರು ಬೇರೆ ಇದ್ದಾರೆ, ನೋಡುವವರು ಬೇರೆ ಇದ್ದಾರೆ. ಹೀಗೆ ಇದಕ್ಕೆ ಅಧ್ಯಾತ್ಮಪರವಾದಂತಹ ಮತ್ತೊಂದು ಅರ್ಥವನ್ನು ಕೂಡ ಹೇಳಬಹುದಾಗಿದೆ. ಇದು ಗೋಮತಿ ವಿದ್ಯಾ ಅನ್ನುವಂಥ ವಿದ್ಯೆ. ಆದರೆ ನಾನೀಗಾಗಲೇ ಹೇಳಿದಂತೆ ವೈದಿಕ ಪರಂಪರೆ ನಮಗೆ ಚಿನ್ನವಾಗಿ ಹೋಗಿರುವುದರಿಂದ ಇದೇ ಗೋಮತಿ ವಿದ್ಯೆಯೋ ಅಥವಾ ಮತ್ತೆ ಯಾವುದಾದ್ರೂ ಗೋಮತಿ ವಿದ್ಯೆಯೋ ಅಂತ ಸಂಶಯ ಬಂದ್ರೆ ಅದನ್ನ ಪರಿಹರಿಸಿಕೊಳ್ಳುವುದು ಹೇಗೆ ಅಂತ ಒಂದು ಗೊಂದಲ ಆಗ್ತದೆ. ಅದಕ್ಕಾಗಿ ಈ ಅಗ್ನಿಯ ಆರಾಧನೆ ಯಜ್ಞಾದಿಗಳು ನಡೆದಾಗ ಗೋವುಗಳ ಸನ್ನಿಧಾನದಲ್ಲಿ ಮತ್ತೆ ಬ್ರಾಹ್ಮಣರ ಸನ್ನಿಧಾನದಲ್ಲಿ ನಾವು ಹೇಳಬಹುದಾದಂತಹ ಮತ್ತು ಕೆಲವು ಮಂತ್ರಗಳನ್ನು, ಇದಕ್ಕಿಂತ ಹೆಚ್ಚು ಉತ್ತಮವಾದ ಅರ್ಥವನ್ನು ಕೊಡುವಂಥ ಕೆಲವು ಮಂತ್ರಗಳನ್ನು ನಾವು ಅನುಸಂಧಾನಕ್ಕೆ ತಂದುಕೊಳ್ಳೋಣ. ದೇವೀಂ ವಾಚಂ ಅಜನಯಂತ ದೇವಾಹ ತಾಂ ವಿಶ್ವರೂಪಾ ಪಶವೋ ವದಂತೆ ಸಾನೋ ಮಂದ್ರೇಶ ಮೂರ್ಜಂ ದುಹಾನ ಧೇನುರ್ವಾಗಸ್ಮಾಂಗ್ ಉಪಸುಷ್ಟುತಯಿತು ಅಂತ ಒಂದು ಋಗ್ವೇದದ್ದೇ ಆದ ಮಂತ್ರವನ್ನ ನಾನೀಗ ಮಂಗಲಾಚರಣದಲ್ಲಿ ಹೇಳಿದ್ದೆ. ಇದೇ ಗೋಮತಿ ವಿದ್ಯೆಯನ್ನ ಪರಮಾತ್ಮನಿಗೆ ವಾಚಕವಾಗಿ ಮೊದಲು ಹೇಳಿದ್ದೆ. ಮುಂದೆ ದುರ್ಗಾದೇವಿಯ ವಾಚಕವಾಗಿ ಮತ್ತೊಂದು ಮಂಗಲಾಚರಣೆ ಹೇಳಿದ್ದೆ. ಮುಂದೆ ಕುವಿದ್ರೂ ಷಣ್ಯಂತಿಭ್ಯ ಪುನಾನೋ ಗರ್ಭಮಾದದ ಯಾ ಶುಕ್ರಂ ದೂಹತೆ ಪಯಾಹ ಅಂತ ಮುಖ್ಯ ಪ್ರಾಣನ ಅಥವಾ ಬ್ರಹ್ಮನ ಪರವಾಗಿ ಒಂದು ಮಂತ್ರವನ್ನು ಹೇಳಿದ್ದೆ. ಯಾ ಶುಕ್ರಂ ದೂಹತೆ ಪಯಃ, ಈ ಗೋವುಗಳು ನಮಗೆ ಕೊಡುವಂತಹ ಹಾಲು ನಮ್ಗೆ ಹೊಟ್ಟೆ ತುಂಬಿಸ್ಲಿಕ್ಕಾಗಿ. ಆದರೆ ಈ ವೇದಾಭಿಮಾನಿನಿಯರಾದಂತಹ ಸರಸ್ವತಿ ಭಾರತೀಯರು ಕೊಡುವಂತಹ ಹಾಲೇನಿದೆ, ಶುಕ್ರ ಜರಾಮರಣ ರಹಿತವಾದಂತಹ ಒಂದು ಜೀವನವನ್ನು ನಮಗೆ ಕೊಡುವಂತಹ ಹಾಲದು. ಅವರಲ್ಲಿ ಗರ್ಭವನ್ನ ಇಟ್ಟವನು ಈ ಮುಖ್ಯ ಪ್ರಾಣ ಅಥವಾ ಚತುರ್ಮುಖ ಬ್ರಹ್ಮ. ಪುನಾನಃ ಗರ್ಭಮಾದತ ಅಂತ ಅದು ಪವಮಾನದ ಮಂತ್ರ ಅಂತ ನನಗೆ ನೆನಪು. ಅದು ಮುಖ್ಯ ಪ್ರಾಣನ ಸ್ತೋತ್ರ. ಮುಂದೆ ಸರಸ್ವತಿ ಭಾರತೀಯರ ಸ್ತೋತ್ರ ದೇವೀಂ ವಾಚಂ ಅಜನಯಂತ ದೇವಾಹ. ದೇವಾಹ ದೇವತೆಗಳು ದೇವೀಂ ವಾಚಂ ಅಜನಯಂತ ಒಂದು ದೈವಿ ವಾಣಿಯನ್ನ ಆವಿಷ್ಕರಿಸಿದರು. ಹಿಂದೆ ಇದ್ದದ್ದೇ ಅದನ್ನವರು ತಾವು ಅಭ್ಯಸಿಸುವ ಮೂಲಕ ಆವಿಷ್ಕರಿಸಿದರು, ಜಗತ್ತಿಗೆ ಅದನ್ನು ಬೆಳಕಿಗೆ ತಂದರು. ತಾಂ ವಿಶ್ವರೂಪಾಹ ಪಶವೋ ವದಂತೆ, ಆ ಮಾತನ್ನ ವಿಶ್ವರೂಪಾಹ ಪಶವಃ, ಅನೇಕ ಮುಖವುಳ್ಳಂತಹ ಪಶುಗಳು ಅಂದ್ರೆ ವೇದವಾಕ್ಯಗಳು ಈ ಭಾರತೀಯ ಸರಸ್ವತಿಯರನ್ನು ವರ್ಣಿಸ್ತವೆ. ಸಾನೋ ಮಂದ್ರೇಶ ಮೂರ್ಜಂ ದುಹಾನ, ಆ ದೇವಿ ವಾಣಿ ಏನಿದೆ ಧೇನು, ಅದನ್ನೇ ಧೇನು ಅಂತ ವರ್ಣನೆ ಮಾಡಿದ್ದಾರೆ ಆ ಮಂತ್ರದಲ್ಲಿ. ಧೇನು ವಾಕ್, ಧೇನು ಸ್ವರೂಪವಾದಂತಹ ಆ ವಾಕ್ ಏನಿದೆ ವಾಗ್ದೇವತೆ. ಮಂದ್ರ ಇಶಂ ಊರ್ಜಂ ದುಹಾನ, ನಮಗೆ ಅನ್ನವನ್ನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು ಅವಳು. ಅಸ್ಮಾಂಗ್ ಉಪಸುಷ್ಟುತಾ ಏತೋ, ನಾವು ಅವಳನ್ನು ಸ್ತುತಿಸ್ತೇವೆ. ಸ್ತುತಿಸಿದಾಗ ನಮ್ಮ ಬಳಿ ಅವಳು ಬಂದು ಈ ಅನ್ನವನ್ನ, ಬುದ್ಧಿಗೆ ಆಹಾರವನ್ನ, ಹೊಟ್ಟೆಗೆ ಆಹಾರವನ್ನ ಮತ್ತೆ ಶಕ್ತಿಯನ್ನು ಅವಳು ಕೊಡ್ಲಿ ಅಂತ ಆ ಮಂತ್ರದಲ್ಲಿ ಪ್ರಾರ್ಥನಾ ಇದೆ. ಋಗ್ವೇದದಲ್ಲಿ ಬರುವಂತಹ ಮತ್ತೊಂದು ಮಂತ್ರವನ್ನು ಕೂಡ 10ನೇ ಮಂಡಲ ಇದ್ದಿರಬೇಕಿದೆ. 10ನೇ ಮಂಡಲ 10ನೇ ವರ್ಗ, ಅದರಲ್ಲಿ 101ನೇ ಮಂತ್ರ ಹೀಗೇನು. ಆವೋಧಿಯಂ ಯಜ್ಞಾಂ ವರ್ತ ಊತಯೇ ದೇವಾ ದೇವೀಂ ಯಜತಾಂ ಯಜ್ಞಿಯಾಮಿಹ ಸಾನೋ ದುಹೀಯದ್ಯವಸೇವ ಗತ್ವಿ ಸಹಸ್ರಧಾರ ಮಯಸ ಮಹೀಗೌಹು. ದೇವಾಹ ದೇವತೆಗಳೇ, ಹೋತಾರಹ ಹಾಗೆ ಋತ್ವಿಕ್ಗಳೇ, ನಿಮ್ಮ ಯಜ್ಞಕ್ಕೆ ಯಜ್ಞಕ್ಕೆ ಉಪಯುಕ್ತ ಆಗುವಂತಹ ಬುದ್ಧಿ ಏನಿದೆ ಅದು ಮುನ್ನಡೆಯುವಂತಾಗಲಿ. ಬುದ್ಧಿಂ ಆವರ್ತೆ, ಅದನ್ನ ನಾನು ಕೂಡ ಅನುಸರಿಸ್ತೇನೆ.
ಯುಷ್ಮಾಕಂ ಕರ್ತವ್ಯತ್ವೇನ ಸಂಬಂಧಿನೀಂ ಅಸ್ಮಾಕಂ ಊತಯೇ ರಕ್ಷಣಾಯ ಆವರ್ತೆ. ನಮ್ಮ ರಕ್ಷಣೆಗಾಗಿ ಆ ನಿಮ್ಮ ಬುದ್ಧಿಯನ್ನ ನಾನು ಕೂಡ ಉಪಾಸಿಸ್ತೇನೆ. ಎಂಥ ಬುದ್ಧಿ ಅದು? ಯಜ್ಞಯಾಮ್, ಯಜ್ಞಕ್ಕೆ ಉಪಯೋಗವಾಗುವಂತಹ ಬುದ್ಧಿ. ದೇವೀಂ, ಪ್ರಕಾಶಮಾನವಾದಂತಹ ಜ್ಞಾನ ಅದು. ಆ ಬುದ್ಧಿ ಸಾ ಧೀಹಿ ಅಸ್ಮಾಕಂ ದುಹ್ಯಾತ್, ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಅದು ಈಡೇರಿಸಲಿ. ಹೇಗೆ ಅಂದ್ರೆ, ಅನೇಕ ಕಾಳು ಕಡಿ ಮೊದಲಾದವುಗಳನ್ನು ತಿಂದು ಯವಸಾನಿ ಭಕ್ಷಯಿತ್ವ ಯವಸೇವ ಗತ್ವಿ, ಒಂದು ಧೇನು ನಾನಾ ಥರದ ಕಾಳು ಕಡಿ ದವಸ ಧಾನ್ಯ ಮೊದಲಾದನ್ನೆಲ್ಲ ತಿಂದು ಗತ್ವಿ, ಆ ಗೋಷ್ಠಕ್ಕೆ ಹಟ್ಟಿಗೆ ಬಂದು ಮತ್ತು ಮುಂದೆ ಪಯಸ ಸಹಸ್ರಧಾರ ಮಹಿ, ಆ ಗೋವು ಯಾವ ರೀತಿಯಾಗಿ ಹಾಲು ಹಿಂಡುತ್ತದೋ ಹಾಗೆ ನಿಮ್ಮ ಬುದ್ಧಿ ಅಂತನ್ನೋದು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಕೇಳಿದ ಒಂದು ಮಂತ್ರನೂ ಕೂಡ ಇದೆ. ಇಂಥ ಅನೇಕ ಮಂತ್ರಗಳನ್ನು ಆ ಗೋಮತಿ ವಿದ್ಯಾ ಅಂತ ನಾವು ತಿಳಿದುಕೊಳ್ಳಬಹುದು. ಮುಖ್ಯವಾಗಿ ದೇವೀಂ ವಾಚಮಜನಯಂತ ದೇವಾಹ ಅಂತ ಹೇಳಿ ಆ ವಾಗ್ದೇವತೆಯನ್ನು ಧೇನು ಅಂತ ಉಪಾಸನೆ ಮಾಡಿದ ಮಂತ್ರ ಬಹಳ ಮಹತ್ವದ್ದು. ಇದಲ್ಲದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂತಹ ಮತ್ತೊಂದು ಮಂತ್ರವನ್ನು ಕೂಡ ನಾನು ಮೊನ್ನೆ ಹೇಳಿದ್ದೆ, ವಾಚಂ ಧೇನು ಉಪಾಸೀತ ಅಂತ. ಇದು ಬಹಳ ಮುಖ್ಯ. ಗೋವಿನ ಪೂಜಾ ಮಾಡಬೇಕು, ಆ ಗೋವಿಗೆ ನಮಸ್ಕಾರ ಮಾಡಬೇಕು ಅಂತೆಲ್ಲ ಈಗಾಗಲೇ ನಾವು ಅನೇಕ ಬಾರಿ ಈ ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ದೇವೆ. ಕೇವಲ ಗೋವಿನ ದೇಹಕ್ಕೆ ನಮಸ್ಕಾರ ಮಾಡಬಾರದು, ಅದರೊಳಗಿರುವಂತಹ ಒಂದು ಜೀವ, ಯಾವುದೋ ಒಂದು ಜೀವ, ಗೋವಿನ ಶರೀರವನ್ನು ತಾಳಿ ಬಂದಿದೆ, ಅದರ ಉಪಾಸನೆ ಮಾತ್ರ ನಡೆಯುವಂಥದ್ದು ಅಲ್ಲ, ಅದರೊಳಗಿರುವಂತಹ ದೇವತೆಗಳ ಭಗವಂತನ ಉಪಾಸನೆ ನಡೆಯಬೇಕು ಅಂತ ಅನ್ನೋದನ್ನು ಕೂಡ ನಾವು ಹಿಂದೆ ನೋಡಿದ್ದೇವೆ. ಈ ನಮಗೆ ಕಾಣುವಂತಹ ಭೌತಿಕವಾದಂತಹ ಗೋವಿನ ದೇಹಕ್ಕೆ ನಾವು ನಮಸ್ಕಾರ ಮಾಡುವುದು ಯಾಕೆಂದ್ರೆ ದೇವತಾ ಸನ್ನಿಧಾನ ಉಳ್ಳದ್ದಾದ್ರಿಂದ ಅಂತ. ಅದಕ್ಕಾಗಿ ಅದರೊಳಗಿರುವಂತಹ ವಾಚಂ ಧೇನು ಉಪಾಸೀತ, ವಾಗ್ದೇವತೆಯನ್ನು ಧೇನು ಅಂತ ಉಪಾಸನೆ ಮಾಡಬೇಕು. ಇದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಗೋರೂಪಳು ವಾಗ್ದೇವಿ ಅಂತ ಬಂದಿರುವಂಥದ್ದು. ಇದು 7ನೇ ಅಧ್ಯಾಯ. ಸರಸ್ವತೀತು ಗೋರೂಪ ತಸ್ಯ ದೇವಾದಯ ಅಖಿಲಾಹ. ಸರಸ್ವತಿ ಗೋರೂಪಳಾಗಿದ್ದಾಳೆ. ವಾಚಂ ಧೇನು ಉಪಾಸೀತ ಅಂತನ್ನುವಂತಹ ವೇದವಾಕ್ಯ ಏನಿದೆ, ಉಪನಿಷದ್ ವಾಕ್ಯ, ಅದನ್ನು ಪೂರ್ಣ ಓದಲಿಲ್ಲ. ತಸ್ಯಾಹ ಪ್ರಾಣ ಋಷಭ, ಅವಳ ಪತಿಯೇ ಬ್ರಹ್ಮ, ಮತ್ತೆ ಮನೋವತ್ಸಹ, ಮನೋಭಿಮಾನಿ ಅಂತ ರುದ್ರನೇ ಅವಳ ಮಗ. ದೇವಾದಿಗಳೆಲ್ಲರೂ ಕೂಡ ಅವಳನ್ನ ಅವಲಂಬಿಸಿ ಬದುಕಿದ್ದಾರೆ. ತಸ್ಯಾಹ ವಾಯು ಪತಿ ಪ್ರಭು ವತ್ಸೋ ಮನೋಭಿಮಾನ್ಯಸ್ಯಾಹ ಸರಸ್ವತ್ಯಾ ಸದಾಶಿವ ಅಂತ ಅಲ್ಲಿ ಆ ವಾಗ್ದೇವತೆಯನ್ನು ಧೇನು ಅಂತ ಉಪಾಸನೆ ಮಾಡಬೇಕು ಅನ್ನುವಂತಹ ಒಂದು ಮಾತು ಬಂದಿದೆ. ಹೀಗೆ ನಮಗೆ ಮುಖ್ಯವಾಗಿ ಆ ಗೋವಿಗೆ ನಾವು ನಮಸ್ಕಾರ ಮಾಡುವಾಗ ಸ್ವರ್ಗಲೋಕದ ಧೇನುವಾದಂತಹ ಕಾಮಧೇನು, ಕಶ್ಯಪರ ಪತ್ನಿ ಸುರಭಿ, ಮತ್ತೆ ಗೋರೂಪದಲ್ಲಿರುವಂತಹ ಪೃಥ್ವಿ, ಗೋರೂಪದಲ್ಲಿರುವಂತಹ ಸರಸ್ವತಿ ಭಾರತೀಯರು, ಅವರನ್ನು ಉಪಾಸಿಸಬೇಕು. ಈ ಸರಸ್ವತಿ ಗೋರೂಪದಲ್ಲಿ ಇದ್ದಳು ಅಂತನ್ನೋದು ಬೃಹದಾರಣ್ಯಕ ಉಪನಿಷತ್ತಿನ 1ನೇ ಅಥವಾ 3ನೇ ಅಧ್ಯಾಯದಲ್ಲಿ ಕೂಡ ಬಂದಿದೆ. ಕಥಂ ನುಮಾ ಆತ್ಮನೇವ ಜನಯಿತ್ವ ಸಂಭವತಿ ಅಂತ ತಿರೋಸಾನೀತಿ ಸಾ ಗೌರಭವತ್. ಆ ಸರಸ್ವತಿ ಗೋವಾದಳು, ವೃಷಭ ಇತರಹ, ಈ ಚತುರ್ಮುಖ ವೃಷಭದ ರೂಪವನ್ನು ತಾಳಿದಂತೆ. ಸಾ ತಾಮೇವ ಸಮಭವತ್, ಅವರಿಬ್ಬರು ಕೂಡಿದರು. ತಥೋ ಗಾವೋ ಜಾಯಂತ, ಆಗ ಹುಟ್ಟಿದವುಗಳೇ ಈ ಎಲ್ಲ ಗೋವುಗಳು ಅಂತ. ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿಯರು ಗೋ ವೃಷಭಗಳ ರೂಪವನ್ನು ತಾಳಿದಾಗ ಈ ಎಲ್ಲ ಗೋವುಗಳು ಹುಟ್ಟಿದವು ಅಂತ ವರ್ಣನ ಇದೆ. ಆ ಬಳಿಕವೇ ಮುಂದೆ ಕಶ್ಯಪರ ಪತ್ನಿ ಸುರಭಿ ಇತ್ಯಾದಿಗಳ ವರ್ಣನ. ಹೀಗೆ ಆ ಗೋವಿಗೆ ನಾವು ನಮಸ್ಕಾರ ಮಾಡುವಾಗ ಈ ಎಲ್ಲ ದೇವತೆಗಳ ಒಂದು ಅನುಸಂಧಾನ ಅಲ್ಲಿರಬೇಕು. ವಾಸ್ತವಿಕವಾಗಿ ಗೋಮತಿ ವಿದ್ಯಾ ಅಂದ್ರೆ ಈ ವಾಚಂ ಧೇನು ಉಪಾಸೀತ ಅನ್ನುವ ಬೃಹದಾರಣ್ಯಕ ಉಪನಿಷತ್ತಿಂದು, ಅಥವಾ ದೇವೀಂ ವಾಚಮಜನಯಂತ ದೇವಾಹ ತಾಂ ವಿಶ್ವರೂಪಾ ಪಶವೋ ವದಂತಿ ಎನ್ನುವ ಋಗ್ವೇದದ ಮಾತು. ಅದು ಹೆಚ್ಚು ನಮಗೆ ಅರ್ಥ ಕೊಡುವಂತಹ, ಹೆಚ್ಚಿನ
ಆಧ್ಯಾತ್ಮಿಕ ವಿಷಯಗಳನ್ನು ಒಳಗೊಂಡಂತಹ ಒಂದು ಮಂತ್ರ ಅದು. ನೀಲಕಂಠರ ವ್ಯಾಖ್ಯಾನಕ್ಕನುಸಾರವಾಗಿ ಈ ಮಂತ್ರವೂ ಅಥವಾ ಈ ಮಂತ್ರವೇ ಗೋಮತಿ ವಿದ್ಯಾ ಇದ್ದಿರಬಹುದು. ಅವರ ಗುರುಗಳಿಂದ ಅವರಿಗೆ ಇದ್ರ ಬಗ್ಗೆ ಉಪದೇಶ ಆಗಿದ್ದಿರಬಹುದು. ಇದರ ಮೂಲ ಏನು ಅಂತನ್ನೋದು ವೈದಿಕ ಪರಂಪರೆಯನ್ನು ಕಳ್ಕೊಂಡಂತಹ ನಮಗೆಲ್ಲರಿಗೂ ಆ ನೀಲಕಂಠರು ಕೂಡ ಇದನ್ನು ಹೇಗೆ ಹೇಳಿದ್ರು ಅಂತ ಒಂದು ಗೊಂದಲ ಮೂಡಬಹುದಷ್ಟೇ. ಅದನ್ನ ನಾನು ಪೂರ್ಣ ಅಲ್ಲಗಳದಿಲ್ಲ, ಇರಬಹುದು. ಹೀಗೆ ಅವ್ರು ಹೇಳಿದ ಮಂತ್ರಕ್ಕೂ ಕೂಡ ಅಗ್ನಿಪರವಾದ ಒಂದು ಅರ್ಥ ಮತ್ತೆ ಅಧ್ಯಾತ್ಮಪರವಾದಂತಹ ಒಂದು ಅರ್ಥ, ಇವೆರಡನ್ನು ಕೂಡ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಹೀಗಿದನ್ನ ಅಗ್ನಿಯ ಸನ್ನಿಧಾನದಲ್ಲಿ ಯಜ್ಞಾದಿಗಳು ನಡೆದಾಗ, ವೈಶ್ವದೇವಾದಿಗಳು ಉಪಾಸನೆ ಇತ್ಯಾದಿಗಳು ನಡೆದಾಗ ಐಚ್ಛಿಕವಾಗಿ, ಯಜ್ಞಾದಿಗಳು ನಡೆದಾಗ, ಗೋವಿನ ಸನ್ನಿಧಾನದಲ್ಲಿ ಗೋದಾನ ಇತ್ಯಾದಿಗಳು ನಡೆದಾಗ ಅಥವಾ ಗೋಪೂಜೆ ನಡೆದಾಗ ಜ್ಞಾನಿಗಳಾದಂತಹ ಆಸಕ್ತರಾದಂತಹ ಭಾಗವತರು ಕೂತ್ಕೊಂಡು ಕೇಳ್ತಾ ಇರುವಾಗ ಇದನ್ನ ಪಠನ ಮಾಡಬೇಕು. ಅದರಿಂದ ಮನುಷ್ಯ ಸರ್ವ ರೀತಿಯಾದಂತಹ ಶುದ್ಧಿಯನ್ನು ಕೂಡ ಪಡ್ಕೋತಾನೆ ಅಂತ ಅಲ್ಲೇನು ಮಹಾಭಾರತದಲ್ಲಿ ಬಂದಿತ್ತು. ಆ ವೇದವಾಕ್ಯದ ಅರ್ಥವೊಂದನ್ನು ನೋಡುವುದು ಉಳಿದಿತ್ತು. ಅದನ್ನು ಇವತ್ತು ನೋಡಿ ಮುಗಿಸಿದ್ದೀವಿ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.